ವಿಠ್ಠಲ ರುಕುಮಾಯಿ ಜ್ಯೋತಿಷ್ ಶಾಲೆಗೆ ಸ್ವಾಗತವೇ ಸುಸ್ವಾಗತ. ಧನುಷ್ ಪುರುಷ 19 ಜೂನ್ 2014 9:20 ಬೆಳಗ್ಗೆ ತರೀಕೆರೆಯಲ್ಲಿ ಜನನ. ಪೂರ್ವಭದ್ರಪದ ನಕ್ಷತ್ರ, ಕುಂಭರಾಶಿ, ಕರ್ಕ ಲಗ್ನದಲ್ಲಿ ಜನನ. ಕರ್ಕ ಲಗ್ನ. ಬನ್ನಿ ಯಾವ ದಶೆಯಲ್ಲಿ ಹುಟ್ಟಿದಾನೆ ನೋಡೋಣ. ಆಯುಷ್ಮಾನ್ ದಶೆಯಲ್ಲಿ ಹುಟ್ಟಿದಾನೆ. ಒಳ್ಳೆ ದಶೆನೇ ಇದೆ, ಏನು ಚಿಂತೆ ಇಲ್ಲ. ಬನ್ನಿ ಹಾಗಾದರೆ ಜಾತಕದಲ್ಲಿ ಏನಿದೆ ಅದನ್ನೆಲ್ಲ ನೋಡ್ಬಿಡೋಣ. ಕರೆಕ್ಟಾ? ಬನ್ನಿ. 1 ನೀವು ನಿಮ್ಮ ವ್ಯಕ್ತಿತ್ವ, 2 ವ್ಯವಹಾರ, 3 ಪರಾಕ್ರಮ, 4 ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ, 5 ವಿದ್ಯೆ, 6 ಕಷ್ಟ, 7 ದಾಂಪತ್ಯ, 8 ಶತ್ರು, 9 ಭಾಗ್ಯ, 10 ಕೆಲಸ, 11 ಲಾಭ, 12 ವಿದೇಶಿ ಪ್ರಯಾಣ. ಯಾವುದೇ ಗ್ರಹ ಇರಲಿ, 0 to 6 ಆಗಲಿ ಅಥವಾ 24 to 29 ಆಗಲಿ ಇದ್ರೆ ಲಾಭ ಕೊಡಲ್ಲ. 6 ಇಂದ 24 ಇರಬೇಕು. ಹೌದು. 0 to 6 ಅಂದರೆ 0 to 10 years ಅಂತ ಅರ್ಥ. 24 to 29 ಅಂದರೆ 65ರಿಂದ 100 ವರ್ಷ ಅಂತ ಅರ್ಥ. 6 ಇಂದ 24 ಅಂದರೆ 15ರಿಂದ 60 ವರ್ಷ ಅಂತ ಅರ್ಥ. ನೋಡಿ, ಇದನ್ನ ನಾವು ಬಾಲ್ಯಾವಸ್ಥೆ ಅಂತ ಕರೆದ್ರೆ, ಇದನ್ನ ವೃದ್ಧಾಪ್ಯ ಅವಸ್ಥೆ ಅಂತ ಕರಿತೀವಿ, ಇದನ್ನ ಯೌವನ ಅವಸ್ಥೆ ಅಂತ ಕರಿತೀವಿ. ಯೌವನ ಅವಸ್ಥೆಯಲ್ಲಿ ಯಾವುದೇ ಗ್ರಹ ಇರಲಿ ಒಳ್ಳೆ ಫಲ ಕೊಡ್ತಾರೆ. ಬಟ್ ಉಚ್ಚ, ನೀಚ ಹಾಗೂ ರಾಹು ಕೇತು ಈ ರೂಲ್ಸ್ ಅಪ್ಲೈ ಆಗುವುದಿಲ್ಲ. ಬಟ್ 0 ಡಿಗ್ರಿ ಇಸ್ ನಾಟ್ ಗುಡ್. ನೋಡಿ ಎಷ್ಟು ವಿಚಿತ್ರ ಅಂದ್ರೆ 0 ಡಿಗ್ರಿ ಗುರು, 0 ಡಿಗ್ರಿ ಶುಕ್ರ. ದಿಸ್ ಇಸ್ ಮೋಸ್ಟ್ ಡೇಂಜರಸ್. ನೋಡಿ, 1, 4, 7, 10 ಕೇಂದ್ರ ಆದರೆ 2 ಧನೇಶ, 11 ಲಾಭೇಶ. ಅದೇ ರೀತಿ 1, 5, 9 ತ್ರಿಕೋಣ ಆದರೆ ಅದೇ ರೀತಿ 6, 8, 12 ಭಾರಿ ಕೆಟ್ಟ ಸ್ಥಾನ, 3 50-50, 3 50-50 ಇದು 2. ನೋಡಿ ಬನ್ನಿ. ಹಾಗಾದರೆ ಕರ್ಕಲಗ್ನದ ಯೋಗಕಾರಕ ಗ್ರಹ ಯಾವುದು? 1ನೇದ್ದೇ ಗುರು, ಚಂದ್ರ, ಕುಜ ಇವರು ಬಹಳ ಇಂಪಾರ್ಟೆಂಟ್. ಶುಕ್ರ ತಾತ್ಕಾಲಿಕ ಮಿತ್ರ ಸೂರ್ಯ. ರಾಹು ಮತ್ತು ಕೇತು ಏನಿದಾರಲ್ಲ ಅತಿ ದೊಡ್ಡ ವಿರೋಧಿಗಳಾದರೆ ಬುಧ ಅತಿ ದೊಡ್ಡ ವಿರೋಧಿ, ಬುಧ ಅತಿ ದೊಡ್ಡ ವಿರೋಧಿ ಹಾಗೂ ಶನಿ ಅತಿ ದೊಡ್ಡ ವಿರೋಧಿ. ಬುಧ ಮತ್ತು ಶನಿ ದ ಮೋಸ್ಟ್ ಡೇಂಜರಸ್. ದ ಮೋಸ್ಟ್ ಡೇಂಜರಸ್. ಬನ್ನಿ ಗ್ರಹಗಳ ಸ್ಥಿತಿಯನ್ನು ನೋಡೋಣ, ಒಂದೊಂದೇ ನೋಡ್ಕೊಂಡು ಹೋಗೋಣ. ನೋಡಿ, ಉಚ್ಚ ಸ್ಥಾನದಲ್ಲಿ ಗುರು ಇದ್ದಾನೆ, ಉಚ್ಚ ಸ್ಥಾನದಲ್ಲಿ ಶನಿ ಇದ್ದಾನೆ. ಇಲ್ಲಿ ಅಸ್ತಂಗತ ನೋಡಿ ಬುಧ ಆಗಿದ್ದಾನೆ. ಬಿಡಿ ಹೋಗ್ಲಿ, ಅಸ್ತಂಗತ ಆಗಲಿ, ನೋ ಪ್ರಾಬ್ಲಮ್. ಅವನ ಅಸ್ತಂಗತ ಆಗಿದ್ದೇ ಒಳ್ಳೇದು ಒಂದು ರೀತಿಲಿ, ಇಲ್ಲ ಅಂದ್ರೆ ಕಷ್ಟ ಆಗ್ತಿತ್ತು. ಹಾಗಾಗಿ ನೋಡಿ, ನೋಡಿ 1ನೇ ಭಾವದಲ್ಲಿ ಗುರು. ದಯವಿಟ್ಟು ಒಂದು 7 ಕ್ಯಾರೆಟ್ ಪುಷ್ಯರಾಗ ಹಾಕೊಳ್ಳಿ, ದಯವಿಟ್ಟು ಪುಷ್ಯರಾಗ ಹಾಕೊಳ್ಳಿ. ಹೌದು, ಹಾಕೊಳ್ಳಿ, ಒಳ್ಳೇದು ಮನುಷ್ಯನಿಗೆ. ನೋಡಿ, ಗುರು ಲಗ್ನದಲ್ಲಿ ಬಂದು ಕುಂತರೆ ಒಳ್ಳೆ ಜ್ಞಾನ ಬೆಳೆಯುತ್ತೆ. ನೋಡಿ, 2 ರಾಜಯೋಗಗಳಾಗ್ತವೆ ಇಲ್ಲಿ. ಯಾಕಂದ್ರೆ 9ನೇ ಭಾವದ ಸ್ವಾಮಿ 1ನೇ ಮನೆಯಲ್ಲಿ ಬಂದು ಕೂತಿದ್ದಾನೆ. ಹಾಗಾಗಿ ಇಲ್ಲಿ 9 ಮತ್ತು 1 2 ಭಾವ ಫಲವನ್ನು ಪಡಿತೀರ ನೀವು. ಅದು ಅಲ್ಲದೆ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಮತ್ತು ಹಂಸ ಮಹಾಪುರುಷ ರಾಜಯೋಗ, ದೊಡ್ಡ ಯೋಗ ಇದು. ಹಂಸ ಮಹಾಪುರುಷ ರಾಜಯೋಗ ದೊಡ್ಡ ಯೋಗ ಅಂದ್ರೆ ದೊಡ್ಡ ಯೋಗ. ಆದರೆ ನೋಡಿ, ಒಂದು ಬಾಡಿ, ಒಂದು ಮನುಷ್ಯನ ಫಿಸಿಕಲಿ ಅವನು ಇಂಪ್ರೂವ್ಮೆಂಟ್ ಆಗ್ಬೇಕಂದ್ರೆ ಎಲ್ಲಾ ಪಾರ್ಟ್ಸ್ ಕರೆಕ್ಟ್ ಇರ್ಬೇಕಲ್ಲ. ಹಾಗೇನೆ ಜಾತಕನ ಒಂದೊಂದು ಪಾರ್ಟ್ ಕೆಟ್ಟಿರುತ್ತೆ, ಅದನ್ನು ಸರಿ ಮಾಡ್ಕೊಂಡ್ರೆ ಜಾತಕ ಸರಿ ಹೋಗ್ಬಿಡುತ್ತೆ, ಒಳ್ಳೆ ಸಪೋರ್ಟ್ ಮಾಡುತ್ತೆ, ಬೆಳೆದು ಬಿಡ್ತಾನೆ. ನೀವು ಸರಿ ಮಾಡ್ಕೊಳ್ಳಿಲ್ಲ ಅಂದ್ರೆ ಆಗೋದಿಲ್ಲ. ಇಲ್ಲಿ ನೋಡಿ, ಗುರು ಬಹಳ ಉಚ್ಚ ಸ್ಥಾನ. ನೋಡಿ, ನಾನು ಹೇಳಿದೆ 7 ಕ್ಯಾರೆಟ್ ಹವಳ ಹಾಕ್ಲೇಬೇಕಿಲ್ಲ. ಹಾಕ್ಲಿಲ್ಲ ಅಂದ್ರೆ ಶ್ರೇಷ್ಠ ಮಹಾಲಕ್ಷ್ಮಿನೂ ಇಲ್ಲ, ಇದೂ ಇಲ್ಲ, ಪುಷ್ಯರಾಗ ಹಾಕ್ಲೇಬೇಕು ನೀವು ಇಲ್ಲಿ. ಹೌದಾ? ಯೋಗನೇ ಬರೋದಿಲ್ಲ. ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಆಗಲಿ, ಹಂಸ ಮಹಾಪುರುಷ ರಾಜ ಯೋಗಲಿ ಅಷ್ಟು ಹೇಳ್ಕೊಳ್ಳೋಷ್ಟು ಫಲ ಕೊಡೋದಿಲ್ಲ. ಬಟ್ 1ನೇ ಭಾವ ಒಳ್ಳೆ ಫಲ ಕೊಡುತ್ತೆ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಹೌದು.
ನಿಮ್ಮ ವ್ಯಕ್ತಿತ್ವ ಬಹಳ ಗಟ್ಟಿಯಾಗಿರುತ್ತೆ, ಬಹಳ ಹಠವಾಗಿ ಇರ್ತೀರಿ, ಬಹಳ ಸ್ಟ್ರಾಂಗ್ ಇರ್ತೀರಿ. ಒಳ್ಳೆ ಗುಣಗಳನ್ನು ಬೆಳೆಸ್ಕೊತೀರಿ, ಒಳ್ಳೆ ವಿಚಾರಗಳಿಗೆ ಬೆಲೆ ಕೊಡ್ತೀರಿ, ಒಳ್ಳೆ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸ್ತೀರಿ, ಮೆಂಟಲಿ ಬಹಳ ಕೆಪಬಲ್ ಆಗ್ತೀರಿ, ಒಳ್ಳೆ ಫಿಸಿಕಲಿ ಸ್ಟ್ರಾಂಗ್ ಆಗುವುದಲ್ದೇ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸ್ಕೊತೀರಿ, ಒಳ್ಳೆ ಇಮೇಜ್ ಅನ್ನು ಬೆಳೆಸ್ಕೊಳ್ಳೋದಲ್ದೇ ಬುದ್ಧಿವಂತಿಕೆ ನಡೆಯನ್ನು ನಡೀತೀರಿ, ಗ್ರಾಸ್ಪಿಂಗ್ ಪವರ್ ಬಹಳ ಚೆನ್ನಾಗಿರುತ್ತೆ, ನಿಮ್ಗೆ ಒಳ್ಳೆ ಟೇಸ್ಟ್ ಅನ್ನು ಹೊಂದಿರ್ತೀರಿ. ಇದು 1ನೇ ಭಾವದ ಫಲ. ಅದೇ ರೀತಿ 9ನೇ ಭಾವದ ಫಲವನ್ನು ನೀವು ಅನುಭವಿಸ್ತೀರಾ. ಏನು 9ನೇ ಭಾವದ ಫಲ? ಗುರುವಿನ ಆಶೀರ್ವಾದ ಸದಾ ನಿಮ್ಮ ಜೊತೆಗಿರುತ್ತೆ. ಹೌದು, ಧರ್ಮವನ್ನು ನಂಬ್ತೀರಿ, ಭಾಗ್ಯವಂತರಾಗಿರ್ತೀರಿ, ಏನೇ ಇಷ್ಟಪಟ್ಟರು ಪ್ರಾಪ್ತಿ ಪಡ್ಕೋತೀರಿ, ತಂದೆಯ ಜೊತೆಗೆ ನಿಕಟ ಸಂಬಂಧ ಇರುತ್ತೆ, ಸಾಧನೆಗೆ ದಾರಿ ಮಾಡ್ಕೋತೀರಿ, ಸುಖಮಯ ಜೀವನವನ್ನು ಸಾಗಿಸ್ತೀರಿ, ಸದಾ ಗೆಲುವು ನಿಮ್ಮದೇ ಆಗಿರುತ್ತೆ, ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಿ, ಸಂಬಂಧಿಗಳಿಂದ ಸಹಾಯ ತಗೋತೀರಿ, ದೇವರ ಆಶೀರ್ವಾದ ಸದಾ ನಿಮ್ಮ ಜೊತೆಗಿರುತ್ತೆ, ಪುಣ್ಯದ ಕೆಲಸ ಮಾಡ್ತೀರಿ, ಸುಸಂಸ್ಕೃತ ಸಂಸ್ಕಾರಿ ನೆಮ್ಮದಿಯ ಬದುಕನ್ನು ಬದುಕ್ತೀರಿ. ಇದು 9ನೇ ಭಾವದ ಫಲ. ನೋಡಿ, ಶ್ರೇಷ್ಠ ಮಹಾಲಕ್ಷ್ಮಿ ಯೋಗದಲ್ಲಿ ಒಂದು ಮಾತ್ರ ನಿಜ. ಏನು? ಸಂಪತ್ತು, ಐಶ್ವರ್ಯ, ದಾಂಪತ್ಯ, ವಿದ್ಯೆ ಕಟ್ಟಿಟ್ಟ ಬುತ್ತಿ ಇದು. ಸಂಪತ್ತು, ಐಶ್ವರ್ಯ, ದಾಂಪತ್ಯ ನಿಮಗೆ ಕಟ್ಟಿಟ್ಟ ಬುತ್ತಿ. ಹಂಸ ಮಹಾಪುರುಷ ರಾಜಯೋಗದಲ್ಲಿ ಬಹಳ ಬುದ್ಧಿವಂತರಾಗಿರ್ತೀರಿ, ಜ್ಞಾನವಂತರಾಗಿರ್ತೀರಿ, ಒಳ್ಳೆ ನಡತೆಯನ್ನು ಹೊಂದ್ತೀರಿ. ಈಗ ಹೆಂಗಿದ್ರೆ ಗೊತ್ತಿಲ್ಲ ನನಗೆ. ಈಗ ನೀವು ರಫ್ ಆಗಿರ್ತೀರಾ, ಮುಂದೆ ನೀವು ಬಹಳ ಚೆನ್ನಾಗಿ ಕನ್ವರ್ಟ್ ಆಗ್ತೀರಾ. ಹೌದು, ನಿಮ್ಮ ಒಳ್ಳೆ ಕ್ಯಾರೆಕ್ಟರ್ ಇರುತ್ತೆ, ಹಿರಿಯರಿಗೆ ಬೆಲೆ ಕೊಡ್ತೀರಾ, ಚಿಕ್ಕವ್ರನ್ನ ಪ್ರೀತಿಸ್ತೀರಾ. ಹೌದು, ಒಳ್ಳೆ ಟೋಟಲಿ ಚೇಂಜ್ ಆಗ್ತೀರಾ ನೀವು, ಇದರಲ್ಲಿ ಯಾವುದೇ ಸಂಶಯ ಇಲ್ಲ. ಈಗ ಹಠವಾಗಿ ಇರ್ಬೋದು ನೀವು, ಯಾಕಂದ್ರೆ 4ನೇ ಮನೆ ಶನಿ ಇದ್ದಾನೆ, ಉಚ್ಚ ಶನಿ ಇದ್ದಾನೆ, ಅದು ಇರ್ಬೋದು. ಮನೆಗೆಲ್ಲರಿಗೂ ನೀನು ಪೀಡಿಸ್ತಿರ್ಬೋದು, ಆ ಮತ್ ಬೇರೆ. ಆದ್ರೆ ಮುಂದೆ ಹಾಗಾಗಲ್ಲ, ಇಂಪಾಸಿಬಲ್ ಸರ್, ಇಂಪಾಸಿಬಲ್. ಬಹಳ ಜ್ಞಾನವಂತ ಆಗ್ತೀಯ, ಹೈಯರ್ ಎಜುಕೇಶನ್ ಮಾಡ್ತೀಯ, ಒಬ್ಬ ಟೀಚರ್ ಆಗೋ ಎಲ್ಲ ಲಕ್ಷಣಗಳು, ಇಲ್ಲ ಕಾಲೇಜ್ ಲೆಕ್ಚರರ್ ಆಗೋ, ಇಲ್ಲ ಪ್ರೊಫೆಸರ್ ಆಗೋ ಎಲ್ಲ ಲಕ್ಷಣಗಳು ಕಾಣ್ತವೆ. ನೋಡಿ, ಇಡೀ ಜಗತ್ ನೋಡಿ, ಇಡೀ 9 ಗ್ರಹಗಳಲ್ಲಿ ಗುರುವಿನ ಆಶೀರ್ವಾದ ಸಿಕ್ಬಿಟ್ರೆ ಬೇರೆ ಏನು ಬೇಡ ಸರ್. ನೋಡಿ, ಗುರು ಉಚ್ಚ ಸ್ಥಾನದಲ್ಲಿ 7 ಕ್ಯಾರೆಟ್ ಪುಷ್ಯರಾಗಿ ಹಾಕೊಂಬಿಡಿ, ಬಹಳ ಎತ್ತರಕ್ಕೆ ಬೆಳಿತೀರ ದರ್ಶನ್ ನೀವು, ಅದರಲ್ಲಿ ಯಾವುದೇ ಸಂಶಯ ಬೇಡ. ವಿಪರೀತ ಅಂದ್ರೆ ವಿಪರೀತ ಬೆಳಿತೀರ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಹೌದು, ವಿಪರೀತ ಬೆಳಿತೀರ, 7 ಕ್ಯಾರೆಟ್ ಪುಷ್ಯರಾಗಬೇಕು ನಿಮ್ಗೆ, ಅಷ್ಟೇ, ಬೇರೆ ಏನು ಬೇಡ. ಹೌದು, ಜೀವನವನ್ನು ಬಹಳ ಸ್ವಾರ್ಥಕದಿಂದ ತಗೊಂಡು ಹೋಗ್ತೀರಾ, ಬಹಳ ನೀತಿ ರೀತಿಯಿಂದ ಬದುಕ್ತೀರಾ, ಒಳ್ಳೆ ಸುಸಂಸ್ಕೃತರಾಗ್ತೀರಾ, ಒಳ್ಳೆ ಕ್ಯಾರೆಕ್ಟರ್ನ ಹೊಂದಿರ್ತೀರಾ. ಹಂಸಲೇಖ ಅದ ಹಂಸ ರಾಜಯೋಗ ಕೊಡು, ಹಂಸ ಮಹಾಪುರುಷ ರಾಜಯೋಗ ಕೊಡು, ಇದೇ ಅದು ಫಲನೇ. ಯಾರ ಜಾತಕದಲ್ಲಿ 2 ರಾಜಯೋಗಗಳಾಗ್ತಾವ, ಅವ್ರು ಒಳ್ಳೆ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಯಶಸ್ಸು, ಆರೋಗ್ಯ, ಐಶ್ವರ್ಯ, ಕೀರ್ತಿ, ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದಲ್ಲದೆ ಒಳ್ಳೆ ಸಂಪತ್ತು, ಐಶ್ವರ್ಯ, ಪ್ರಾಪರ್ಟಿ, ಒಳ್ಳೆ ಜ್ಞಾನ, ವಿದ್ಯೆ, ಬುದ್ಧಿ, ಒಳ್ಳೆ ದಾಂಪತ್ಯ, ಒಳ್ಳೆ ಹೆಂಡತಿ, ಮಕ್ಕಳು, ಯಶಸ್ಸು, ಕೀರ್ತಿ, ಸಾಧನೆ, ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ, ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು, ಮಾನ, ಪ್ರತಿಷ್ಠೆ, ಸ್ಥಾನ, ಮಾನ, ಅಂತಸ್ತು, ದುಡ್ಡು, ವ್ಯವಹಾರ ಎಲ್ಲವನ್ನೂ ಪಡ್ಕೊತೀರ. ಮೀರಾಚಾರ್ಯರು ಬಹಳ ಚಂದ ತಮ್ಮ ಗ್ರಂಥದಲ್ಲಿ ಕಾಳಿದಾಸರು ಬರೆದಿದ್ದಾರೆ. ಹಂಸ ಮಹಾಪುರುಷ ರಾಜಯೋಗದಲ್ಲಿ ಕಾಳಿದಾಸರು ಬಹಳ ಚಂದ ವಿಸ್ತಾರವಾಗಿ ಬರೆದಿದ್ದಾರೆ. ವಾಲ್ಮೀಕಿ ಋಷಿಗಳು ಬಹಳ ಚೆನ್ನಾಗಿ ಬರೆದಿದ್ದಾರೆ ಹಂಸ ಮಹಾಪುರುಷ ರಾಜಯೋಗದ ಬಗ್ಗೆ. ನಿಜವಾಗ್ಲೂ ಒಂದು ಬೆಸ್ಟ್ ಯೋಗ ಇದೆ ಆಸ್ ಪರ್ ಮೈ ನಾಲೆಜ್. ದಯವಿಟ್ಟು 7 ಕ್ಯಾರೆಟ್ ಪುಷ್ಯರಾಗಿ ಹಾಕೊಳ್ಳಿ, ಫುಲ್ಲು ಚೇಂಜ್ ಆಗ್ತೀರಾ ನೀವು, ಅದರಲ್ಲಿ ಯಾವುದೇ ಸಂಶಯವೇ ಇಲ್ಲ. ಹೌದು, ನಿಮ್ಮ ಇಡೀ ಕ್ಯಾರೆಕ್ಟರೇ ಚೇಂಜ್ ಆಗುತ್ತೆ. ಹೌದು, ಬನ್ನಿ 3ನೇ ಮನೆಯಲ್ಲಿ ಕುಜ. ನೋಡಿ, ಇವನು 5 ಮತ್ತು 10ನೇ ಭಾವದ ಸ್ವಾಮಿ. ಹೌದಾ, ಸ್ವಲ್ಪ ವಿದ್ಯೆ ಲೇಟ್ ಆಗತ್ತೆ ನಿಮಗೆ, ಹತ್ತತ್ತೆ. ಆದ್ರೆ 3ನೇ ಭಾವದಲ್ಲಿ ಕುಜ ಭಾರಿ ಸ್ಟ್ರಾಂಗೆಸ್ಟ್ ಕುಜ. ಯಾರ ಜಾತಕದಲ್ಲಿ 3ನೇ ಭಾವದಲ್ಲಿ ಕುಜ ಬರ್ತಾನೋ ಹೆಚ್ಚಾಗಿ ಪೊಲೀಸ್ ಡಿಪಾರ್ಟ್ಮೆಂಟು, BSF, ಇಲ್ಲ ಫೈರ್ ಡಿಪಾರ್ಟ್ಮೆಂಟು, ಇಲ್ಲ ನೇವಿ, ಇಲ್ಲ ಆರ್ಮಿ, ಇಲ್ಲ ಕ್ರಿಕೆಟರು, ಇಲ್ಲ ವಾಲಿಬಾಲು, ಇಲ್ಲ ಕಬಡ್ಡಿ, ಇಂಥದ್ರಲ್ಲಿ ಬಹಳ ತಮ್ಮನ್ನು ತಾವು ಬಹಳ ಇದು ಮಾಡ್ತಾರೆ, ತಮ್ಮನ್ನು ತಾವು ತೊಡಗಿಸ್ಕೋತಾರೆ. ಹೌದು, ಯಾಕಂದ್ರೆ ವಿಪರೀತ ಧೈರ್ಯ ಇರುತ್ತೆ ಅವ್ರಿಗೆ, ಮುನ್ನುಗ್ಗುವ ಶಕ್ತಿ ಇರುತ್ತೆ. ಹೌದು, ಕುಜ 3ನೇ ಮನೆಯಲ್ಲಿ ಬಹಳ ಒಳ್ಳೆ ಫಲ ಕೊಡ್ತಾನೆ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಅಕ್ಕ ತಂಗಿ, ಅಣ್ಣ ತಮ್ಮನ ಜೊತೆಗೆ ಹೊಂದಾಣಿಕೆಯ ಬದುಕನ್ನು ಬದುಕ್ತೀರಿ, ಪರಾಕ್ರಮಿಯಾಗಿರ್ತೀರಿ, ಹೊಟ್ಟೆ ಹೆದರೋದಿಲ್ಲ, ವಿಪರೀತ ಧೈರ್ಯವಂತರಾಗಿರ್ತೀರಿ. ಆಟಗಳಲ್ಲಿ ಸಿಕ್ಕಾಪಟ್ಟೆ ರುಚಿ ಇರುತ್ತೆ ನಿಮಗೆ, ಬಾಡಿಯಲ್ಲಿ ಒಳ್ಳೆ ಸ್ಟ್ರೆಂತ್ ಇರುತ್ತೆ. ಅದು ಅಲ್ಲದೆ ಕೆಲಸದ ಕೆಪಾಸಿಟಿ ಅಲ್ಟಿಮೇಟ್ ಆಗಿರೋದಲ್ಲದೆ ಹಾರ್ಡ್ ವರ್ಕರ್ ಆಗಿರ್ತೀರಾ. ಯಾವುದೇ ಕಾಂಪಿಟೇಷನ್ ಅಂತ ಬಂದರೆ ನೀವು ಹೆದರೋದಿಲ್ಲ,
ಬರವಣಿಗೆ, ಸಾಹಿತ್ಯ, ಕಲೆ ಇದರಲ್ಲಿ ಆಸಕ್ತಿ ಹೊಂದಿರ್ತೀರಿ. ಮಾತಿನಲ್ಲಿ ಯಾರಿಗೂ ಸೋಲಲ್ಲ ನೀವು. ಒಳ್ಳೆ ಟ್ಯಾಲೆಂಟ್ ಅನ್ನ ಯಾವಾಗ ಹೇಗೆ ಪ್ರೆಸೆಂಟ್ ಮಾಡಬೇಕು ಅನ್ನೋದು ನಿಮ್ಗೆ ಗೊತ್ತಿದೆ. ಬಹಳ ಪ್ರಯತ್ನಶೀಲರಿ ನೀವು. ಹೌದು, ಪ್ರಯತ್ನಶಾಲಿ ನೀವು. ಹೌದು, ಯಾವುದೇ ವಿಷಯಕ್ಕೆ ನೀವು ಕೈ ಹಾಕಿದರೆ ಅದು ಮುಗಿಯವರೆಗೂ ಬಿಡುವುದಿಲ್ಲ. ಕೋರ್ಟು ಕಚೇರಿಯಲ್ಲಿ ಸದಾ ಗೆಲುವಿನಿಂದ ಇರುತ್ತೆ. ತಿರುಗಾಟದಿಂದ ಲಾಭವನ್ನು ಪಡಿತೀರಿ. ಇದು 3ನೇ ಭಾವದ ಫಲ. ನೋಡಿ 4ನೇ ಭಾವದ ಸ್ವಾಮಿ 0 ಡಿಗ್ರಿಲಿದ್ದಾನೆ. ಹಾಗಾಗಿ ಇಲ್ಲಿ ನೋಡಿ ಶನಿ ವಿರೋಧಿ, ರಾಹು ಪೀಡಿತನಾಗಿದ್ದಾನೆ. ಇದನ್ನು ಶ್ರಪಿತ ದೋಷ ಅಂತ ಕರಿತೀವಿ ನಾವು. ಏನಂತ ಕರಿತೀವಿ? ಶ್ರಪಿತ ದೋಷ. ಇಟ್ಸ್ ದ ಮೋಸ್ಟ್ ಡೇಂಜರಸ್ ದೋಷ. ಇದರ ಅರ್ಥ ಏನು ಅಂದ್ರೆ, ನಿಮ್ಮ ತಂದೆ ಕಡೆ, ನಿಮ್ಮ ತಂದೆಯವರ ತಾತ, ನಿಮ್ಮ ತಂದೆಯವರ ತಂದೆ ಮತ್ತು ತಾಯಿ, ಅವರ ಹಿಂದಿನ 7 ಜನ್ಮದ ಪೂರ್ವಜರೇನಿದಾರಲ್ಲ, ಅವರು ಆಕಸ್ಮಿಕ ದುರ್ಮರಣವನ್ನು ಹೊಂದಿರ್ತಾರೆ. ಆ ದುರ್ಮರಣ ಏನಾದರೂ ಹೊಂದಿದ್ರೆ ನಿಮ್ಮ ಜಾತಕದಲ್ಲಿ ಶ್ರಪಿತ ಇಲ್ಲ ಅಸ್ಥಿಭಂಗ ದೋಷ ಕಾಣುತ್ತೆ. ಹಾಗಾಗಿ ನೀವು ತ್ರಿಪಿಂಡ ನಾರಾಯಣ ಬಲಿ ಕೊಡಬೇಕು. ಏನ್ ಕೊಡಬೇಕು? ತ್ರಿಪಿಂಡ ನಾರಾಯಣ ಬಲಿ ಕೊಡ್ರಿ. ದಯವಿಟ್ಟು ಈ ಕೆಲಸ ಮಾಡಿಸಿ. ಹೌದು, ಈ ತ್ರಿಪಿಂಡ ನಾರಾಯಣ ಬಲಿ ಮಾಡೋದ್ರಿಂದ 100% 4ನೇ ಭಾವದಲ್ಲಿ ಸ್ವಲ್ಪ ದಾಂಪತ್ಯ ತೊಂದರೆ ಆಗುತ್ತೆ. ಹೌದು, ನಿಮ್ಮ ಮದುವೆ ನಿಲ್ಲಲ್ಲ, ನೀವು ಹೆಣ್ಮಕ್ಳನ್ನೇ ಸೇರಲ್ಲ. ಹೆಣ್ಮಕ್ಳಾದ್ರೆ ಇರಿಟೇಟ್ ಮಾಡ್ಕೋತೀರ ಮುಂದೆ. ಯಾಕಂದ್ರೆ ಉಚ್ಚ ಶನಿ 4ನೇ ಮನೆಯಲ್ಲಿ ರಾಹು ಪೀಡಿತನಾಗಿದ್ದಾನೆ. ಹೌದು, ಶ್ರಪಿತ ದೋಷ ಒಳ್ಳೆಯದಲ್ಲ. ಇದು ದಯವಿಟ್ಟು ನಿಮ್ಮ ತಂದೆಯ ಕಡೆಯಿಂದ ತ್ರಿಪಿಂಡ ನಾರಾಯಣ ಬಲಿ ಕೊಡೋದ್ರಿಂದ ಈ ಶ್ರಪಿತ ದೋಷ ಮುಕ್ತರಾಗ್ತೀರಿ. ಆದರೆ 4ನೇ ಭಾವ ಅಷ್ಟು ಹೇಳ್ಕೊಳ್ಳೋಷ್ಟು ನಿಮ್ಗೆ ಫಲ ಕೊಡಲ್ಲ. ತಾಯಿ ಜೊತೆಗೆ ನಿಮಗೆ ಅಷ್ಟು ಹೇಳ್ಕೊಳ್ಳೋಷ್ಟು ಸಂಬಂಧ ಇರುವುದಿಲ್ಲ. ವಿಪರೀತ ವ್ಯಾಮೋಹನೂ ಇರುವುದಿಲ್ಲ. ಯಾವುದೇ ವ್ಯವಹಾರ ಮಾಡಿದರೂ ಸೋಲ್ತೀರಾ. ನೆಮ್ಮದಿಯ ಬದುಕು ಬಹಳ ಕಷ್ಟ ಆಗುತ್ತೆ. ಸುಖಮಯ ಜೀವನವನ್ನು ತೆಗೆಯೋಕ್ಕಾಗೋದಿಲ್ಲ. ಪ್ರಾಪರ್ಟಿ ಗಳಿಸಿದ್ರು ಅದನ್ನು ಪ್ಲೆಜ್ ಇಡುವಂಥ ಪರಿಸ್ಥಿತಿ ಬರುತ್ತೆ. ಹೈಯರ್ ಎಜುಕೇಶನ್ ಆಗೋದಿಲ್ಲ. ಹೌದು, ಆಮೇಲೆ ಎಲ್ಲರ ಜೊತೆಗೂ ಹೊಂದಾಣಿಕೆಯಿಂದ ಬದುಕೋದಿಲ್ಲ. ಮನೆ ಸ್ಥಿತಿ ಬಹಳ ಕೆಡುತ್ತೆ. ಬಟ್ ಒಂದು ಹೇಳ್ತೀನಿ ಧನುಷ್ ಅವರೇ, ದಯವಿಟ್ಟು ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಬರುತ್ತೆ. ನೀವು ಶಾಂತಿ ಮಾಡಿಸ್ಲಿಲ್ಲ ಅಂದ್ರೆ 100% ಹೇಳ್ತೀನಿ ನೋಡಿ. ಹೌದು, ಒಳ್ಳೇದಲ್ಲ ಅದು. ಶನಿ ಮತ್ತು ರಾಹು 4ನೇ ಮನೆಯಲ್ಲಿ ಬರೋದು ಒಳ್ಳೇದಲ್ಲ. ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಬಂದೇ ಬರುತ್ತೆ ನಿಮಗೆ. ಅದು ಸ್ಟೈಲ್ ಆಫ್ ಲಿವಿಂಗ್ ಅಷ್ಟು ಹೇಳ್ಕೊಳ್ಳೋಷ್ಟು ಇರುವುದಿಲ್ಲ. ಮನೆಗೆ ಬಂದವನ್ನ ಪ್ರೇಮದಿಂದ ನೋಡೋದಿಲ್ಲ. ಸಮಾಜದಲ್ಲಿ ಕೆಟ್ಟ ಹೆಸರು ತಗೋತೀರಾ. ಅದು ಅಲ್ಲದೆ ಇದು ಬಂಗಾರ, ಬೆಳ್ಳಿ, ವಜ್ರ, ವೈಡೂರ್ಯ, ಗಾಡಿ ಇವೆಲ್ಲವೂ ಪ್ಲೆಜ್ ಇಡುವಂಥ ಪರಿಸ್ಥಿತಿ ಬಂದರೂ ಆಶ್ಚರ್ಯ ಪಡುವುದಿಲ್ಲ. ಅದು ಅಲ್ಲದೆ ಮನೆ ಹಾಗೂ ಹೊಲ ಗಳಿಸೋದು ಕಷ್ಟ ಆಗುತ್ತೆ. ದಯವಿಟ್ಟು ತಾವು ಶನಿ ಮತ್ತು ತ್ರಿಪಿಂಡ ನಾರಾಯಣ ಬಲಿ ಈ 3 ಶಾಂತಿ ಮಾಡ್ಕೊಳ್ಳೇಬೇಕು. ನೋಡಿ, 1ನೇ ಮನೆ ಸ್ವಾಮಿ 8ನೇ ಮನೆಯಲ್ಲಿ ಕೇಮದ್ರುಮ ದೋಷ. ಕೇಮದ್ರುಮ ದೋಷ ಬಹಳ ಕೆಟ್ಟ ದೋಷ ಇದು. ಯಾರ್ದು ಇಲ್ಲ ಅಲ್ಲಿ. ಯಾರ ರಾಹು ಬೇಕಾದ್ರೆ ರಾಹುಂದಿದೆ ನೋಡಿ, ರಾಹು ದೃಷ್ಟಿ ಇದೆ. ಕೇಮಧರ್ಮ ದೋಷ ಒಳ್ಳೇದಲ್ಲ. ನೀವು ಮಾನಸಿಕವಾಗಿ ನಿಮ್ಮ ಮನಸ್ಸು ಕಂಟ್ರೋಲ್ ಅಲ್ಲಿ ಇರುವುದಿಲ್ಲ. ಭಾರಿ ಹಿಂಸೆ ಕೊಡ್ತೀರಾ ಮತ್ತೊಬ್ಬರಿಗೆ. ಬಹಳ ಸ್ಪೀಡಾಗಿ ಒಂಥರ ಮನಸ್ಸು ನಿಮ್ದು ಕಂಟ್ರೋಲೇ ಇಲ್ಲ. ಯಾವತ್ತೂ ಕಂಟ್ರೋಲ್ ಇರೋದಿಲ್ಲ. ನಿಮ್ಗೆ ಬೇಕಾದ್ದು ನಿಮ್ಗೆ ಸಿಗ್ಲಿಲ್ಲ ಅಂದ್ರೆ ಬಹಳ ನೀವು ಟೆನ್ಷನ್ ಮಾಡ್ತೀರಾ ಎಲ್ಲರಿಗೂ. ಹೌದು, ಮಾನಸಿಕವಾಗಿ ನೀವು ಮುಂದೆ ಅಸ್ವಸ್ಥರಾದರೂ ಆಶ್ಚರ್ಯ ಪಡುವಂಗಿಲ್ಲ. ಆದ್ರೆ ತಾಯಿ ಮಾತ್ರ, ಹೆಣ್ಮಕ್ಳಿಗೆ ತಾಯಿ ಇರ್ಬೋದು, ತಂಗಿ ಇರ್ಬೋದು, ಅಕ್ಕ ಇರ್ಬೋದು, ಚಿಕ್ಕಮ್ಮ ಇರ್ಬೋದು, ಅವರಿಂದ ನೀವು ಮೋಸ ಹೋಗೋದು ಮಾತ್ರ ಗ್ಯಾರಂಟಿ. ಹೆಣ್ಣಿನಿಂದ ಮೋಸ ಹೋಗೋದು ಮಾತ್ರ ಗ್ಯಾರಂಟಿ. ಇಲ್ಲ ನೀವು ಹೆಣ್ಣಿಗೆ ಮೋಸ ಮಾಡ್ತೀರಿ, ಇಲ್ಲ ಅವ್ರು ನಿಮ್ಗೆ ಮಾಡೇ ಮಾಡ್ತಾರೆ. ಇಲ್ಲಿ ಕೇಮದ್ರಮ ದೋಷ ಮಾನಸಿಕವಾಗಿ ಹೆಂಗಂದ್ರೆ, ಕೇಮದ್ರಮ ದೋಷ ಒಂದು ಮಗುನ ಕರ್ಕೊಂಡೋಗಿ ಹೈವೇದಲ್ಲಿ ಬಿಟ್ರೆ ಒಂದು ಹೋಗಿ ಅದು ವೆಹಿಕಲ್ ಕುದ್ಕೊಳ್ಳುತ್ತೆ, ಇಲ್ಲ ವೆಹಿಕಲ್ ಬಂದು ಅದು ಕುದ್ಕೊಳ್ಳುತ್ತೆ. ಈ ರೀತಿ ಅಂದ್ರೆ ಎಲ್ಲವೂ ತಪ್ಪು ನಿರ್ಧಾರವನ್ನು ಮಾಡ್ತೀರಿ, ಎಲ್ಲವನ್ನೂ ಕೆಟ್ಟ ನಿರ್ಧಾರ ಮಾಡ್ತೀರಿ, ಎಲ್ಲವನ್ನೂ ನೆಗೆಟಿವ್ ಆಗಿ ವಿಚಾರ ಮಾಡ್ತೀರಿ. ನೆಗೆಟಿವ್ ಆಗಿ ವಿಚಾರ ಮಾಡೋದನ್ನ ಪಾಸಿಟಿವ್ ಆಗಿ ಮಾಡ್ತೀರಿ, ಪಾಸಿಟಿವ್ ಆಗಿ ಮಾಡೋದನ್ನ ನೆಗೆಟಿವ್ ಆಗಿ ಮಾಡ್ಕೋತೀರಿ. ಅನ್ನೆಸೆಸರಿ ತೊಂದರೆ ಮಾಡ್ಕೋತೀರಿ. ನೀವೇ ನಿಮ್ಮ ನಿರ್ಧಾರ ಮತ್ತು ನಿಮ್ಮ ತಪ್ಪುಗಳಿಗೆ ನೀವೇ ಹೊಣೆಗಾರರಾಗಿರ್ತೀರಿ. ಆದರೆ ನೀವು ಅದನ್ನು ಒಪ್ಪಿಕೊಳ್ಳಲ್ಲ, ಯಾವುದೇ ಕ್ಷಣಕ್ಕೂ ಒಪ್ಪಿಕೊಳ್ಳೋದಿಲ್ಲ. ಆ ರೀತಿ ಮಾಡಬಾರ್ದು. ದಯವಿಟ್ಟು ನೀವು ಚಂದ್ರಶಾಂತಿ ಮಾಡಿಕೊಂಡ್ರೆ ಮಗು ಆರಾಮಾಗುತ್ತೆ. ಆಶೆ ಅವ್ರು ಮಾಡ್ತಾ ಇದ್ದಾರೆ ನೋಡಿ, ಅದು ಚಂದ್ರಶಾಂತಿ. ನಾನು ಹೇಳಿದ್ದೀನಿ ಒಮ್ಮೆ ತಾಮ್ರ ಬಟ್ಲದಲ್ಲಿ ಬೆಳ್ಳಿ ಈಶ್ವರನ ನೆನೆಸಿ ನೀರು ಕುಡಿಸಿದ್ರೆ ಅವನಿಗೆ ಕಂಟ್ರೋಲಿಗೆ ಬರ್ತಾನೆ. ದಯವಿಟ್ಟು ಆ ಕೆಲಸ ಮಾಡಿ ನೋಡಿ. ಕೇತು ಸರ್ಪದೋಷ ಜನರೇಟ್ ಮಾಡಿದ್ದಾನೆ. ದಿಸ್ ಇಸ್ ನಾಟ್ ಗುಡ್ ಯಾರ್. 10ನೇ ಮನೆಯ ಸರ್ಪದೋಷ ಆದರೆ ಏನಾಗುತ್ತೆ ಪರಿಸ್ಥಿತಿ ಅಂದ್ರೆ,
ಯಾವ ಕೆಲಸವನ್ನೂ ಮಾಡುವುದಿಲ್ಲ. ನೀವು ಮಾಡುವ ಕೆಲಸ ನಿಮಗೆ ಇಷ್ಟೇ ಆಗುವುದಿಲ್ಲ, ಕೆಲಸದಲ್ಲಿ ಗೆಲುವು ಕಾಣುವುದಿಲ್ಲ, ಕೆಲಸದಲ್ಲಿ ಗಳಿಕೆ ಕಾಣುವುದಿಲ್ಲ, ತಂದೆಯ ಜೊತೆಗೆ ಸಂಬಂಧ ಹಾಳಾಗುತ್ತೆ, ಮಾನ ಪ್ರತಿಷ್ಠೆ ಸಂಪತ್ತು ಐಶ್ವರ್ಯ ಕೀರ್ತಿ ಸಾಧನೆ ಯಾವುದಕ್ಕೂ ಎಲ್ಲವೂ ಅಡ್ಡಾತಡ್ಡಿ ಆಗುತ್ತೆ. ದಯವಿಟ್ಟು ನಾನು ಹೇಳೋದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಇಲ್ಲೇ ನಾಗ ಪ್ರತಿಷ್ಠಾಪನೆ ಆಗ್ಲಿಲ್ಲ ಅಂದ್ರೆ ಬಹಳ ತೊಂದರೆಗೀಡಾಗ್ತೇವೆ ನೀವು. ಹೌದು, ರಾಹುಕೇತು ಶಾಂತಿ ಆಗ್ಬೇಕು. ನೋಡಿ, ರಾಹುಕೇತು ಶಾಂತಿ ಆದ್ರೆ ಶನಿ ಶಾಂತಿ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಾವು ಉಚ್ಚ ಸ್ಥಾನದಲ್ಲಿ ಇರೋದ್ರಿಂದ ಅಷ್ಟು ಡೇಂಜರಸ್ ಅಲ್ಲ. ಬಟ್ ಅಲ್ಲಿ ರಾಹು ಬಂದಿರೋದ್ರಿಂದ ಡೇಂಜರಸ್ ಶನಿ. ನಾನು ಅರ್ಥ ಆಯ್ತಾ? ಇಲ್ಲಿ ಶನಿ ತಟಸ್ಥನಾದ್ರೂ ಸಹ ಇಲ್ಲಿ ರಾಹು ಬಂದಿರೋದಕ್ಕೆ. ಬಟ್ ನೀವು ಮಾನಸಿಕವಾಗಿ ಕಂಟ್ರೋಲ್ ಇರೋದಿಲ್ಲ, ನಿಮಗೆ ಹೋಲ್ಡ್ ಇಲ್ಲ. ನೀವು ಹೌದು, ಇಂಪಾಸಿಬಲ್. ನೀವು ಮಾನಸಿಕವಾಗಿ ಗಟ್ಟಿ ಆಗಕ್ಕೆ ಸಾಧ್ಯನೇ ಇಲ್ಲ. ಹೌದು, ಬಹಳ ಮುಂದೆ ಹೇಳಕ್ ಬರೋದೂ ಇಲ್ಲ. ನಾನು ಅದು ಓಪನ್ ಹೇಳ್ತಾ ಇದ್ದೀನಿ. ಹೌದು, ಮುಂದೆ ನೀವು ಬಹಳ ತೊಂದರೆ ಮಾಡ್ಕೋತೀರ. ದಯವಿಟ್ಟು ಕೇಮದ್ರಮ ದೋಷವನ್ನ ನಿವಾರಣೆ ಮಾಡ್ಕೊಳ್ಳಿ. ಶುಕ್ರ ನೋಡಿ 10ನೇ ಮನೆಯಲ್ಲಿ 11ನೇ ಮನೆಯಲ್ಲಿ ಸ್ವಂತ ಮನೆಯಲ್ಲಿದ್ದಾನೆ ನೋಡಿ. ಇಲ್ಲಿ 7 ಕ್ಯಾರೆಟ್ ನೀವು ಓಪೆಲ್ ಹಾಕಿದರೆ ಇಲ್ಲಿ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಆಗುತ್ತೆ. ಇದು ದೊಡ್ಡದಿದು. ಹೌದು ನೋಡಿ, 11ನೇ ಭಾವ ಮತ್ತು 4ನೇ ಭಾವದ ಫಲ ಕೊಡ್ತಾನೆ. ಆದ್ರೆ 4ನೇ ಭಾವದ ಶಾಂತಿ ಆದ್ರೆ ಮಾತ್ರ 4ನೇ ಭಾವದ ಫಲ, ಇಲ್ಲ 4ನೇ ಭಾವದ ಫಲ ಇಲ್ಲ ನಿಮಗೆ. 11ನೇ ಭಾವದ ಫಲ ಸಿಗುತ್ತೆ. ಅಕ್ಕ ತಂಗಿಯರ ಜೊತೆ ಚೆನ್ನಾಗಿರ್ತೀರಾ, ಜೀವನವನ್ನ ಲಾಭದಲ್ಲಿ ತಗೊಂಡು ಹೋಗ್ತೀರಾ, ಸಣ್ಣ ಪುಟ್ಟ ರೋಗದಿಂದ ದೂರ ಇರ್ತೀರಾ, ಆಸೆ ಆಕಾಂಕ್ಷೆಗಳನ್ನ ಈಡೇರಿಸ್ಕೊಳ್ತೀರಾ, ಸಣ್ಣ ಪುಟ್ಟ ತಿರುಗಾಟದಿಂದ ಲಾಭ ಆಗುತ್ತೆ, ಹಂತ ಹಂತವಾಗಿ ಪ್ರಮೋಷನ್ ಆಗುತ್ತೆ, ನೀವು ಹಂತ ಹಂತವಾಗಿ ಗ್ರೋತ್ ಹಾಕೋತ ಹೋಗ್ತೀರಾ, ದುಡ್ಡು ಆಭರಣವನ್ನು ಗಳಿಸೋದಲ್ದೇನೆ ಹಣವನ್ನು ಸೇವ್ ಮಾಡ್ತೀರಾ, ಬ್ಯಾಂಕ್ ಬ್ಯಾಲೆನ್ಸ್ ಮೇಂಟೈನ್ ಮಾಡೋದಲ್ದೇನೆ ಒಳ್ಳೆ ಮಿತ್ರರು ಹೊಂದಿರ್ತೀರಾ. ಇದು 11ನೇ ಭಾವದ ಫಲ. ನಿಮ್ಗೆ 4ನೇ ಭಾವದ ಫಲ ಬೇಕು ಅಂದ್ರೆ ದಯವಿಟ್ಟು ನೀವು ಅಲ್ಲಿ ರಾಹು ಶಾಂತಿ ಮಾಡ್ಕೋಬೇಕು, ಶನಿ ಶಾಂತಿ ಮಾಡಿಸ್ಕೋಬೇಕು. ಹೌದು, 4ನೇ ಭಾವದ ಫಲ ಸಿಗುತ್ತೆ ನಿಮಗೆ. ತಾಯಿ ಜೊತೆಗೆ ಒಳ್ಳೆ ಸಂಬಂಧ ಇಟ್ಕೊಂತೀರಿ, ಒಳ್ಳೆ ವ್ಯವಹಾರಸ್ಥರಾಗ್ತೀರಿ, ನೆಮ್ಮದಿಯ ಬದುಕನ್ನು ಬದುಕ್ತೀರಿ, ಸುಖಮಯ ಜೀವನವನ್ನು ಸಾಗಿಸ್ತೀರಿ, ಒಳ್ಳೆ ಪ್ರಾಪರ್ಟಿನ ಗಳಿಸ್ತೀರಿ, ಹೈಯರ್ ಎಜುಕೇಶನ್ ಹೋಗುತ್ತೆ. ಇಲ್ಲಿ ಓಪೆಲ್ ಹಾಕೋದ್ರಿಂದ ಶನಿ ರಾಹು ಶಾಂತಿ ಮಾಡೋದ್ರಿಂದ ನಿಮ್ಗೆ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಮಾಯ ಆಗಿ ಹೋಗುತ್ತೆ, ಹೊಂದಾಣಿಕೆಯ ಬದುಕನ್ನು ಬದುಕ್ತೀರಿ, ಮನೆಯ ಸ್ಥಿತಿ ಎತ್ತರಕ್ಕೆ ಹೋಗುತ್ತೆ. ಇವು 4ನೇ ಭಾವದ ಫಲ ತಗೋಬೇಕಂದ್ರೆ ಇಲ್ಲಿ ಶನಿ ರಾಹು ಶಾಂತಿ ಆಗ್ಲೇಬೇಕು. ನೋಡಿ, ಬುಧ ಅಸ್ತಂಗತ ಆಗಿದ್ರೆ ಅವನ ಬಗ್ಗೆ ನಾನು ಮಾತಾಡೋದೇ ಇಲ್ಲ, ಅವಶ್ಯಕತೆನೇ ಇಲ್ಲ. ಸೂರ್ಯ ಎಲ್ಲಿದ್ರೇನು 12ನೇ ಮನೆಯಲ್ಲಿದ್ರೇನು ಒಟ್ಟು ನೀಚನಾಗಬಾರ್ದು ಸೂರ್ಯ ಅಷ್ಟೇ. ನೋಡಿ, ಇಲ್ಲಿ ಗುರು, ವಾವ್, ಗುರು ನೋಡಿ, ನೀವು 7 ಕ್ಯಾರೆಟ್ ಸೀದಾ ನಿಮ್ಮ 5ನೇ ಭಾವ ನೋಡ್ತಾನೆ, ಆಮೇಲೆ ನಿಮ್ಮ 7ನೇ ಭಾವ ನೋಡ್ತಾನೆ, ಆಮೇಲೆ ನಿಮ್ಮ 9ನೇ ಭಾವ ನೋಡ್ತಾನೆ. ನಿಜವಾಗ್ಲೂ ನೀವು 7 ಕ್ಯಾರೆಟ್ ಪುಷ್ಯರಾಗಿ ಹಾಕೊಂಡ್ರೆ ಬಹಳ ಎತ್ತರಕ್ಕೆ ಬೆಳೀತೀರ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ನೋಡಿ, 1ರಲ್ಲಿ ವ್ಯಕ್ತಿತ್ವ ವಿಕಸನ ಮಾಡ್ತಾನೆ ನಿಮ್ದು, 5ರಲ್ಲಿ ಒಳ್ಳೆ ದಾಂಪತ್ಯ ಹಾಗೂ ಎಜುಕೇಶನ್ ಕೊಡ್ತಾನೆ. ಆಗ ಒಳ್ಳೆ ಹೆಂಡತಿ ಸಿಗ್ತಾಳೆ, ಬಹಳ ಬುದ್ಧಿವಂತ ಹೆಂಡತಿ ಸಿಗ್ತಾಳೆ 7ನೇ ಮನೆಯಲ್ಲಿ. 9ರಲ್ಲಿ ಒಳ್ಳೆ ಫ್ಯೂಚರ್ ಕಾಣ್ತೀರ, ಸಂಶಯನೇ ಇಲ್ಲ. ಬಸ್ಟ್ ಮೋಸ್ಟ್ ಡೇಂಜರಸ್ ಯಾರು ಗೊತ್ತಾ? ಶನಿ. ಸೀದಾ ನಿಮ್ಮ 6ನೇ ಭಾವ ನೋಡ್ತಾನೆ, ಇಡೀ ಕಷ್ಟವನ್ನೇ ಅವನೇ ಕೊಡ್ತಾನೆ. ಅದಾದ್ಮೇಲೆ ಕೇತು ನೋಡ್ತಾನೆ, ಅದಾದ್ಮೇಲೆ ನಿಮ್ಮನ್ನು ನೋಡ್ತಾನೆ. ಇಲ್ಲೇ ಬಂದಿರೋ ಪ್ರಾಬ್ಲಮ್ ಎಲ್ಲಿ ಅಂದ್ರೆ ಇಲ್ಲೇ ನೋಡಿ. ಶನಿ ದೃಷ್ಟಿ ನಿಮ್ಮ ಮೇಲಿದೆ. ದಯವಿಟ್ಟು ತಾವು ಶನಿ ಶಾಂತಿ ಮಾಡ್ಕೋಬೇಕು ದಿನನಿತ್ಯ. ನೋಡಿ, ಒಂದು ಕೆಲಸ ಮಾಡಿ, ನೀವು ಅಲ್ಲಿ ಗಂಧದ ಅಂಗಡಿಗೆ ಹೋದ್ರೆ ಅವರು ಇದು ಕೊಡ್ತಾರೆ, ಏನು 2 ಸೂಟು ಅರಿವೆ ಕೊಡ್ತಾರೆ. ಅದನ್ನ ತೊಗೊಂಡು ಬನ್ನಿ, 1 kg ಎಳ್ಳೆಣ್ಣೆ ತೊಗೊಳ್ಳಿ, ಒಂದು ಡಬ್ಬದಲ್ಲಿ ಹಾಕಿ, ಒಂದು ಸಣ್ಣ ಪೀಸ್ ಕಟ್ ಮಾಡ್ಕೊಳ್ಳಿ, 1 ಸ್ಪೂನ್ನಷ್ಟು ಎಳ್ಳನ್ನು ಕರಿ ದಾರದಲ್ಲಿ ಕಟ್ಟಿ ಅದನ್ನು ಮುಗಿಸಿ, ಅದನ್ನು ನೆನೆಸಿ ದಿನನಿತ್ಯ ಬೆಳಗ್ಗೆ ಎದ್ದು ಅಂಜನಿ ಗರ್ಭ ಸಂಭೂತ ವಾಯುಪುತ್ರ ಸನಾತನ ಕುಮಾರೇ ಬ್ರಹ್ಮಚಾರಿ ಚ ತಸ್ಮೈ ಶ್ರೀ ಹನುಮತೇ ನಮೋಸ್ತುತೆ ಅಂತ ಹೇಳಿ ಅದನ್ನು ನೀವು ದಿನನೂ ಅಗ್ನಿಗೆ ಆಹುತಿ ಕೊಟ್ರೆ ಶನಿ ಶಾಂತಿ ಆಗ್ಬಿಡ್ತಾನೆ. ಆ ಕೆಲಸ ಮಾಡ್ಕೊಳ್ಳಿ ಮನೇಲೆ, ಇಲ್ಲ ಅಂದ್ರೆ ಕಷ್ಟ ಆಗುತ್ತೆ. ಅವನ್ ಕಂಟ್ರೋಲ್ ಬರಲ್ಲ ನಿಮ್ಗೆ. ಯಾಕೆ ಕಂಟ್ರೋಲ್ ಬರಲ್ಲ ಅಂದ್ರೆ ಹೇಳ್ತೀನಿ ನೋಡಿ. ಇಲ್ಲಿ ನೋಡಿ, ರಾಹು ನೋಡಿ ಇಲ್ಲಿ ಸೀದಾ ಚಂದ್ರ ನೋಡ್ತಾನೆ. ಮುಗಿದು ಹೋತು, ಮನಸ್ಸು ಕೆಟ್ಟಲ್ಲೇ. ನಾಳೆ ಕೆಟ್ಟ ಚಟಕ್ಕೆ ಬಿದ್ರು ಏನು ಆಶ್ಚರ್ಯ ಪಡುವಂಗಿಲ್ಲ. ಹೌದು ನೋಡಿ, ರೋಗಕ್ಕೂ ಇದು ಆಗ್ತಾನೆ ಅವನು. ನಾ ಹೇಳ್ತಾ ಇದ್ದೀನಿ ನೋಡಿ, ಇವಾಗಲೇ ಚಂದ್ರನ್ ನೋಡ್ತಾನೆ ರಾಹು. ನೋಡಬಾರದು ಚಂದ್ರನ ರಾಹು ನೋಡಬಾರದು. ಅದು ಅಷ್ಟಮ ಚಂದ್ರ. ನೋಡಿ, ದಯವಿಟ್ಟು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ. ನಾನು ಹೇಳೋದಿಷ್ಟೇ ನಿಮಗೆ. ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ ಫಸ್ಟು. ಅದಾದ್ಮೇಲೆ
ಚಂದ್ರ ಮತ್ತು ಶನಿ ಶಾಂತಿ ಮಸ್ಟ್ ಆ್ಯಂಡ್ ಶುಡ್ ಮಾಡಲೇಬೇಕು ನೀವು. ಆಮೇಲೆ 7 ಕ್ಯಾರೆಟು ಪುಷ್ಯರಾಗ ಹಾಗೂ ಓಪೆಲ್ ಧರಿಸಲೇಬೇಕು, ಮಸ್ಟ್ ಆ್ಯಂಡ್ ಶುಡ್. ಇಲ್ಲ ಅಂದ್ರೆ ನಡೆಯೋದಿಲ್ಲ. ನಿಮ್ಗೆ ಒಳ್ಳೆ ಫ್ಯೂಚರ್ ಇದೆ ಇವರೇ. ಶುಕ್ರ ಸ್ವಂತ ಮನೆಯಲ್ಲಿದ್ದಾನೆ, ಗುರು ಉಚ್ಚ ಸ್ಥಾನದಲ್ಲಿದ್ದಾನೆ, ಗುರು ಆಶೀರ್ವಾದ ಭಾಳ ಇದೆ ನಿಮಗೆ, ಗುರುವಿನ ಬಲ ಭಾಳ ಇದೆ. ಅದನ್ನು ಸರಿಯಾಗಿ ಉಪಯೋಗಿಸ್ಕೋಬೇಕಂದ್ರೆ ನಾನು ಹೇಳುವ ನೋಡಿ, ನಾಗ ಪ್ರತಿಷ್ಠಾಪನೆ, ಚಂದ್ರ ಮತ್ತು ಶನಿ ಶಾಂತಿ ಹಾಗೂ 7 ಕ್ಯಾರೆಟ್ ಪುಷ್ಯರಾಗ ಹಾಗೂ 7 ಕ್ಯಾರೆಟ್ ಓಪೆಲ್ ಅನ್ನು ನೀವು ಧರಿಸಿದ್ದೇ ಕರೆ ಆದರೆ ಇಡೀ ಲೈಫ್ ನಿಮ್ದು ಚೇಂಜ್ ಆಗುತ್ತೆ ಧನುಷ್. ಹೌದು, ನಿಮ್ಮ ಕ್ಯಾರೆಕ್ಟರ್ ಏನಿದೆಯಲ್ಲ ಈಗ ಅದು ಟೋಟಲಿ ಚೇಂಜ್ ಆಗುತ್ತೆ. ಇದರಲ್ಲಿ ಯಾವುದೇ ಸಂಶಯ ಬೇಡ. ಒಂದನೇ ನೋಡಿ, ನೋಡಿ ಇಲ್ಲಿ 1, 5, 7, 9 ನೋಡ್ಬೇಕು ನಾನು. ಹೌದಾ, 1ನೇ ಮನೆ ಸ್ವಾಮಿ 8ರಲ್ಲಿ, ಹೌದಾ, 5ನೇ ಮನೆ ಸ್ವಾಮಿ 8ರಲ್ಲಿ ನೀಚ ಭಂಗ ಆಗಿದ್ದಾನೆ ಬಿಡಿ, ಕರೆಕ್ಟಾ? ಹೌದಾ, 7ನೇ ಮನೆ ಸ್ವಾಮಿ ಯಾರು? ಶುಕ್ರ 2ರಲ್ಲಿದ್ದಾನೆ. 9ನೇ ಮನೆ ಸ್ವಾಮಿ ಯಾರು? ಸೂರ್ಯ 12ನೇ ಮನೆಯಲ್ಲ. ಸಾಧ್ಯನೇ ಇಲ್ಲ ದಾಂಪತ್ಯ ಆಗಕ್ಕೆ ನಿಮಗೆ. ಕುಂಭ ಯೋಗ ಮಾಡ್ಕೋಬೇಕು ನೀವು. ದಾಂಪತ್ಯ ಆಗಿ ನಿಲ್ಲಲ್ಲ, ಹೆಂಡತಿ ನಿಲ್ಲಲ್ಲ. ಹೌದು, ದಯವಿಟ್ಟು ಕುಂಭಯೋಗ ಮಾಡ್ಕೊಂಡು ಮದುವೆ ಆಗಿ. 2ನೇ ಮದುವೆ ಯೋಗ ಇದೆ. ಬನ್ನಿ ಹಾಗಾದ್ರೆ ಎಜುಕೇಶನ್ ಹೇಗಿದೆ ನೋಡೋಣ. ಕುಂಟ್ಕೊಂತ ಹೋಗ್ತೀರಾ. ಯಾಕಂದ್ರೆ 3ನೇ ಮನೆ ಬುಧ, ಶುಕ್ರ ಮತ್ತು ಗುರು ಒಳ್ಳೆ ಸ್ಥಾನದಲ್ಲಿದ್ದಾರೆ. ಸ್ವಲ್ಪ ಲೇಟಾಗಿ ಹತ್ತುತ್ತೆ ವಿದ್ಯೆ. ಹತ್ತಿದ್ರು ಇಲ್ಲ ನೀವು ಅವನ್ನೆಲ್ಲ ಪುಷ್ಯರ ಹೇಳಿದ್ವೆಲ್ಲ ಮಾಡಿಕೊಂಡ್ರೆ ಏನಾದರೂ ಆಗ್ಬೋದಪ್ಪ. ಹೌದು ನೋಡಿ, 1ನೇ ಮನೆ ಸ್ವಾಮಿ ಸೂರ್ಯ, ಬುಧ, ಶನಿ 9ನೇ. ಜೀವನ ನಡೆಸ್ತೀರಾ, ಅದರಲ್ಲಿ ಯಾವುದೂ ಸಂಶಯ ಇಲ್ಲ. ಜೀವನಕ್ಕೆ ಏನಿಲ್ಲ, ತೊಂದರೆ ಇಲ್ಲ, ದುಡ್ಡು ಬರುತ್ತೆ. ಬರೀ ಕಲ್ತವರೇ ದುಡ್ಡು ಗಳಿಸಲ್ಲ, ಕಲೀಲಾದರೂ ದುಡ್ಡು ಗಳಿಸ್ತಾರೆ ಅಲ್ವಾ? ಮತ್ತೆ ಹಾಗೇನಿಲ್ಲ, ಒಳ್ಳೆ ಇನ್ಕಮ್ ಆಗುತ್ತೆ, ಕೆಲಸದ್ದೇನು ತೊಂದರೆ ಇಲ್ಲ. ಬನ್ನಿ ಹಾಗಾದ್ರೆ 2005 ನೋಡಿ, ಶನಿ ದಶೆ ಶುರುವಾಗಿದೆ. ದಿಸ್ ಇಸ್ ನಾಟ್ ಗುಡ್ ಯಾರ್. ದಯವಿಟ್ಟು ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ, ದಯವಿಟ್ಟು ತ್ರಿಪಿಂಡ ನಾರಾಯಣ ಬಲಿ ಕೊಟ್ಕೊಳ್ಳಿ, ದಯವಿಟ್ಟು ಚಂದ್ರ ಮತ್ತು ಶನಿ ಶಾಂತಿ ಮಾಡ್ಕೊಳ್ಳಿ, ದಯವಿಟ್ಟು 7 ಕ್ಯಾರೆಟು ಪುಷ್ಯರಾಗ ಹಾಗೂ ಓಪೆಲನ್ನು ಧರಿಸಿ. ಮದುವೆಗಿಂತ ಮುಂಚೆ ಕುಂಭ ಯಾವ ಮಸ್ಟ್ ಆ್ಯಂಡ್ ಶುಡ್ ಆಗಲೇಬೇಕು. ದಯವಿಟ್ಟು ಮಾಡ್ಕೊಳ್ಳಿ, ಇಲ್ಲ ಅಂದರೆ ಬಹಳ ತೊಂದರೆಗೀಡಾಗ್ತೀರ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ. ಇಷ್ಟವಾದಲ್ಲಿ ದಯವಿಟ್ಟು ಒಂದು 4 ಜನಕ್ಕೆ ಶೇರ್ ಮಾಡಿ ಹಾಗೂ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.